ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು 6 ತಿಂಗಳಿಂದ ಒಂದು ವರ್ಷದ ಮಗುವಿಗೆ ಟಾಪ್ ಕಟ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ನಾನು ಒಂದು ಅಂದಾಜಿಗೆ ಅಳತೆ ತೊಗೊಂಡಿದ್ದೀನಿ. ನಾನು ಟಾಪ್ನ ಉದ್ದ 11 ಇಟ್ಟಿದ್ದೀನಿ ಮತ್ತು ಟಾಪ್ನ ಅಗಲ 8.5 ಇಟ್ಟಿದ್ದೀನಿ. ಮತ್ತು ಮುಂದಿನ ಕೊರಳನ್ನು ಉದ್ದ 3 ಅಗಲ 2 ಇಟ್ಟಿದ್ದೀನಿ. ಅದನ್ನು ರೌಂಡ್ ಶೇಪಲ್ಲಿ ಹಾಕ್ಕೊಂಡಿದ್ದೀನಿ. ನಾನು ಸ್ಲೀವ್ಸ್ನ 3.5 ತಗೊಂಡಿದ್ದೀನಿ. ಅಷ್ಟಾಗುತ್ತೆ ಸಣ್ಣ ಮಕ್ಕಳಿಗೆ. ಇನ್ನು ಸ್ವಲ್ಪ ಅಗಲನೇ ಆಗುತ್ತೆ. ನೀವು ಬೇಕಿದ್ರೆ 1 ಇಂಚ್ ಕಡಿಮೆನೇ ಇಟ್ಕೊಳ್ಳಿ. ಹೀಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದನ್ನು ಕಟ್ ಮಾಡ್ತೀನಿ ಇವಾಗ. ಹೀಗೆ ಕಟ್ ಮಾಡಿರೋ ಈ ಪೀಸ್ನ ನಾನು 2 ಭಾಗ ಡಿವೈಡ್ ಮಾಡಿಕೊಂಡು ಒಂದು ಸೈಡ್ ಓಪನ್ ಇದೆ, ಇನ್ನೊಂದು ಸೈಡ್ನು ಹಂಗೆ ಕಟ್ ಮಾಡ್ಕೊತೀನಿ. ಹಿಂದೆ ಒಂದು ಉಕ್ಸ್ ಹಾಕೋಣ ಅಂತ 2 ಇಂಚಿನಷ್ಟು ಹಿಂದೆ ಕಟ್ ಮಾಡ್ಕೊತೀನಿ. ಸ್ಟಾಪ್ ಮಾಡಬೇಕಾ? ಈ ಲೈನಿಂಗ್ನ ಹಾಕಿ ಮೇನ್ ಫ್ಯಾಬ್ರಿಕಲ್ಲಿ ಹೇಗೆ ಕಟ್ ಮಾಡೋದನ್ನ ತೋರಿಸ್ತೀನಿ ಈಗ. ಹೀಗೆ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡಿದ್ದೀನಿ. ಅದು ಹೇಗಿದೆಯೋ ಅದೇ ಮಾರ್ಕ್ನ ಅದೇ ರೀತಿ ಮಾರ್ಕ್ ಹಾಕ್ಕೊತೀನಿ ಮೇನ್ ಫ್ಯಾಬ್ರಿಕ್ ಮೇಲೆ. ಮೇನ್ ಫ್ಯಾಬ್ರಿಕ್ ಮೇಲೆ ಈಗ ಹೇಗೆ ಮಾರ್ಕ್ ಮಾಡ್ಕೊಂಡಿದ್ದೀನೋ ಅದೇ ರೀತಿ ಕಟ್ ಮಾಡ್ತಾ ಬರ್ತೀನಿ. ಮೇನ್ ಫ್ಯಾಬ್ರಿಕ್ಕು ಹಿಂದಿನ ಪಾರ್ಟಲ್ಲಿ 2 ಇಂಚ್ ಮಾರ್ಕ್ ಮಾಡಿ ಅದನ್ನು ಕಟ್ ಮಾಡ್ಕೊತೀನಿ. ನಾನು ಈ ಟಾಪ್ಗೆ ಪಟ್ಟಿ ಜಾಯಿಂಟ್ ಮಾಡಿದರೆ ಚೆನ್ನಾಗಿ ಕಾಣುತ್ತೆ ಅಂತ ಅದನ್ನು ಅಳತೆ ಮಾಡಿ ಪಟ್ಟಿ ಜಾಯಿಂಟ್ ಮಾಡೋಕ್ಕೆ ಬಟ್ಟೆ ತಗೊಳ್ತಾ ಇದ್ದೀನಿ. ಉದ್ದ 16.5 ಬರುತ್ತೆ ಅಗಲ. ಅಷ್ಟೇ ಬಟ್ಟೆನ ನಾನು ಮೇನ್ ಫ್ಯಾಬ್ರಿಕಲ್ಲಿ ಮತ್ತು ಇದು ಲೈನಿಂಗಲ್ಲೂ ಕಟ್ ಮಾಡ್ಕೊತೀನಿ.
ನಾನು ಕಾಣ್ತಲ್ಲ ಹ್ಞೂ ಇಲ್ಲ ಹ್ಞೂ ಹ್ಞೂ